ಬಿಜೆಪಿಯ ಮೊದಲ ಪಟ್ಟಿ ಬಿಡುಗಡೆ ಆದ ನಂತರದಲ್ಲಿ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿಯ ಅಭ್ಯರ್ಥಿಗಳ ವಿರುದ್ಧವಾಗಿ ಕಾಂಗ್ರೆಸ್ ಅಥವಾ ಇಂಡಿ ಮೈತ್ರಿಕೂಟದಿಂದ ಯಾರ ಅಭ್ಯರ್ಥಿ ಆಗಬಹುದು ಅನ್ನೋ ಲೆಕ್ಕಾಚಾರಗಳು ಬಿರುಸಾಗಿದೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಬಿಜೆಪಿಗೆ ಯಾವ ಪಕ್ಷದ ಯಾವ ಅಭ್ಯರ್ಥಿ ಟಕ್ಕರನ್ನ ಕೊಡಬಹುದು ಅನ್ನೋದನ್ನ ಒಂದಷ್ಟು ಲೆಕ್ಕಾಚಾರಗಳನ್ನ ಗಮನಿಸ್ತಾ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಕೂಡ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಅಲ್ಲಿ ಅಭೂತಪೂರ್ವವಾದ ಗೆಲುವು ನರೇಂದ್ರ ಮೋದಿ ಅವರಿಗೆ ಲಭ್ಯವಾಗಿತ್ತು. ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಕಾಂಗ್ರೆಸ್ನಿಂದ ಅಜಯ್ ರಾಯ್ ಅವರು ಸ್ಪರ್ಧೆ ಮಾಡಬಹುದು ಅನ್ನೋ ನಿರೀಕ್ಷೆ ಇದೆ. ಅಜಯ್ ರಾಯ್ ಅವರು ಮೂಲತಃ ಬಿಜೆಪಿಯಲ್ಲೇ ಇದ್ದವರು, ಆದರೆ ಲೋಕಸಭಾ ಟಿಕೆಟ್ನ ಆಕಾಂಕ್ಷಿ ಕೂಡ ಆಗಿದ್ರು. ಅವರು ಯಾವಾಗ 2014ರಲ್ಲಿ ಟಿಕೆಟ್ ಕೈ ತಪ್ಪಿತೋ ಆಗ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಗೊಂಡ್ರು. 2014 ಹಾಗೆ 19ರಲ್ಲಿ ಕಾಂಗ್ರೆಸ್ನಿಂದ ಮೋದಿ ಅವರ ವಿರುದ್ಧವಾಗಿ ಚುನಾವಣೆಗೆ ನಿಂತರೂ ಕೂಡ ಗೆಲುವು ಅವರಿಗೆ ಸಾಧ್ಯವಾಗಲಿಲ್ಲ. 5 ಬಾರಿ MLA ಆಗಿರುವ ಒಂದು ಅವರು ಟ್ರ್ಯಾಕ್ ರೆಕಾರ್ಡ್ ಕೂಡ ಇದೆ. ಅಜಯ್ ರಾವ್ ಅವರು ಈ ಬಾರಿ ಕೂಡ ಮೋದಿ ಅವರ ವಿರುದ್ಧವಾಗಿ ಕಂಟೆಸ್ಟ್ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಹಾಲಿ ಉತ್ತರ ಪ್ರದೇಶದ ಪ್ರದೇಶ್ ಕಾಂಗ್ರೆಸ್ ಏನು ಕೆಪಿಸಿಸಿ ಅಂತ ಕರ್ನಾಟಕದಲ್ಲಿದೆ, DK ಶಿವಕುಮಾರ್ ಅವರ ಅಧ್ಯಕ್ಷರು, ಹಾಗೆ ಅಜಯ್ ರಾವ್ ಅವರು ಉತ್ತರ ಪ್ರದೇಶದ ಪ್ರದೇಶ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ. ಹಾಲಿ ಈ ಬಾರಿ ಮೋದಿ ಅವರ ವಿರುದ್ಧವಾಗಿ ಕಂಟೆಸ್ಟ್ ಮಾಡಬಹುದು ಅನ್ನೋದಿದೆ. ಇನ್ನು ಮುಂದೆ ಅಮೇಥಿ, ನಿಮಗೆ ಗೊತ್ತಿರೋ ಹಾಗೆ ಕಳೆದ ಲೋಕಸಭಾ ಚುನಾವಣೆವರೆಗೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ, ಅದರಲ್ಲೂ ನೇರವಾಗಿ ಹೇಳೋದಾದ್ರೆ ಗಾಂಧಿ ಪರಿವಾರಕ್ಕೆ ಸೇಫ್ ಸೀಟ್ ಅಂತ ಹೇಳಿ ಪರಿಗಣಿಸಲಾಗ್ತಾ ಇದ್ದ ಅಮೇಥಿ, ರಾಹುಲ್ ಗಾಂಧಿ ಅವರು ಅಲ್ಲಿ ಎಲೆಕ್ಷನ್ಗೆ ನಿಂತಿದ್ದಾರೆ, ಗೆದ್ದಿದ್ದಾರೆ. ಆದರೆ ಕಳೆದ ಬಾರಿ ಒಂದು ಬಾರಿ ಈ ಹಿಂದೆ ಕೂಡ 2009ರಲ್ಲಿ ಕಂಟೆಸ್ಟ್ ಮಾಡಿದ್ರು ಸ್ಮೃತಿ ಇರಾನಿ, ಆದರೆ ಸೋಲಾಗಿತ್ತು. ಕಳೆದ ಬಾರಿಯ ಚುನಾವಣೆಯಲ್ಲಿ 50,000ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಸ್ಮೃತಿ ಇರಾನಿ ಅವರು ಗೆಲುವನ್ನು ದಾಖಲಿಸಿದ್ರು. ರಾಹುಲ್ ಗಾಂಧಿ ಅವರಿಗೆ ಮುಖಭಂಗ, ಮತ್ತೊಂದು ಕ್ಷೇತ್ರದಿಂದ ಅವರು ಕೇರಳದಲ್ಲಿ ನಿಂತಿದ್ದರಿಂದಾಗಿ ಗೆಲುವು ಸಾಧ್ಯವಾಯಿತು. ಸಂಸದರಾಗಿ ರಾಹುಲ್ ಗಾಂಧಿ ಮುಂದುವರೆದ್ರು. ಈ ಬಾರಿ ಕೂಡ ಅಮೇಥಿ ಕ್ಷೇತ್ರದಿಂದ ಸ್ಮೃತಿ ಇರಾನಿ ಅವರಿಗೇನೆ ಟಿಕೆಟ್ ಅನ್ನ ನೀಡಲಾಗಿದೆ. ರಾಹುಲ್ ಗಾಂಧಿ ಅವರೇ ಕಂಟೆಸ್ಟ್ ಮಾಡಬಹುದು ಅನ್ನೋ ಅಂದಾಜಿದೆ. ಇದು ಅಂದಾಜು ಮಾತ್ರ ನಾವು ಹೇಳ್ತಾ ಇರೋದು, ಯಾಕಂದ್ರೆ ಒಂದು ಬಾರಿ ಸೋತ ಕ್ಷೇತ್ರ, ಹೀಗಾಗಿ ಪ್ರತಿಷ್ಠೆಯ ಪ್ರಶ್ನೆ. ಅಲ್ಲಿ ಮತ್ತೊಂದು ಬಾರಿಗೆ ಗೆಲುವನ್ನ ದಾಖಲು ಮಾಡಬೇಕು ಅನ್ನೋ ಹಠಕ್ಕೆ ಬಹುಶಃ ರಾಹುಲ್ ಗಾಂಧಿ ಅವರನ್ನ ಮತ್ತೊಮ್ಮೆ ಅಲ್ಲಿಂದಲೇ ಕಣಕ್ಕಿಳಿಸುವ ಸಾಧ್ಯತೆ ಇದೆ. ಇನ್ನು ಮುಂದಿನ ಕ್ಷೇತ್ರ ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರೋದು ರಾಜನಾಥ್ ಸಿಂಗ್ ಅವರು. ಲಕ್ನೋನಲ್ಲಿ ಹಿಂದೆ ಅಂದರೆ 1991ರವರೆಗೂ ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಲ್ತಾ ಇದ್ದಂತಹ ಲೋಕಸಭಾ ಕ್ಷೇತ್ರ, ಒಂದರ್ಥದಲ್ಲಿ ಬಿಜೆಪಿಯ ಭದ್ರಕೋಟೆ ಕೂಡ ಹೌದು. ಇನ್ನು ರಾಜನಾಥ್ ಸಿಂಗ್ ಅವರ ವಿರುದ್ಧವಾಗಿ ಕಣಕ್ಕಿಳಿತಾ ಇರೋದು ರವಿದಾಸ್ ಮೆಹರೋತ್ರ ಅಂತ ಹೇಳಿ. ಅವರು ಅಖಿಲೇಶ್ ಯಾದವ್ ಅವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಚಿವರಾಗಿ, ಅಂದರೆ ರಾಜ್ಯದಲ್ಲಿ ಸಚಿವರಾಗಿ, ರಾಜ್ಯ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಅನುಭವ ಇದೆ. ಬಹುತೇಕ ಅವರೇನೆ ಕಂಟೆಸ್ಟ್ ಮಾಡಬಹುದು ಅನ್ನೋದಿದೆ. ರಾಜನಾಥ್ ಸಿಂಗ್ ಅವರಿಗೆ 2 ಬಾರಿಯ ಗೆಲುವು, 2014, 19 2 ಬಾರಿಯ ಗೆಲುವನ್ನ ಲಕ್ನೋ ಲೋಕಸಭಾ ಕ್ಷೇತ್ರದ ಮತದಾರರು ದಕ್ಕಿಸಿಕೊಟ್ಟಿದ್ದಾರೆ. ಹೀಗಾಗಿ 3ನೇ ಬಾರಿ ಕೂಡ ಆಯ್ಕೆ ಆಗಬಹುದು ಅನ್ನೋ ಅಂದಾಜಿನಲ್ಲಿ ಅವರಿಗೇನೆ ಟಿಕೆಟ್ ನೀಡಲಾಗಿದೆ ಕೇಂದ್ರದ ಗೃಹ ಸಚಿವರು. ಇನ್ನು ಮುಂದಿನ ಕ್ಷೇತ್ರ ಗೋರಖ್ಪುರ ಅಂದ ತಕ್ಷಣ ನಮಗೆ ನೆನಪಾಗೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು. ಇನ್ಫ್ಯಾಕ್ಟ್ ಅವರು ಕೂಡ 2-3 ಬಾರಿ ಅದೇ ಲೋಕಸಭಾ ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಿ ಸಂಸದರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅವರು ವಾಪಸ್ ರಾಜ್ಯ ರಾಜಕಾರಣಕ್ಕೆ ಬಂದ ನಂತರದಲ್ಲಿ ಆ ಕ್ಷೇತ್ರವನ್ನ ಬೇರೆ ಬೇರೆ ಅಭ್ಯರ್ಥಿಗಳು ಬಿಜೆಪಿಯಿಂದ ಕೂಡ ಕಂಟೆಸ್ಟ್ ಮಾಡಿದ್ರು. ಹಾಲಿ ಇರೋದು ರವಿ ಕಿಶನ್ ಅಂತ ಹೇಳಿ, ಅವ್ರಿಗೇನೆ ಈ ಬಾರಿ ಕೂಡ ಟಿಕೆಟ್ ಅನ್ನ ನೀಡಲಾಗಿದೆ. 2019ರಲ್ಲೂ ಕೂಡ ಗೆಲುವನ್ನ ದಾಖಲಿಸಿದ್ರು ಇದೇ ಕ್ಷೇತ್ರದಿಂದ. ಇವರ ವಿರುದ್ಧವಾಗಿ ಕಾಜಲ್ ನಿಷಾದ್ ಅವರು, ಆಕ್ಟ್ರೆಸ್ ಅವರು, ಹಾಗೆ ಸಮಾಜವಾದಿ ಪಕ್ಷದಲ್ಲಿ ತೊಡಗಿಸಿಕೊಂಡಿರತಕ್ಕಂಥವರು, ಅವರಿಗೆ ಈ ಬಾರಿ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಹಾಗೆ ಯೂತ್ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಚಟುವಟಿಕೆಯಿಂದ ಇದ್ದವರು, ಅದಾದ ನಂತರದಲ್ಲಿ ಸಮಾಜವಾದಿ ಪಕ್ಷಕ್ಕೆ ಅವರು ಸೇರ್ಪಡೆ ಆದರು ಬಹುಶಃ 2020ರಲ್ಲಿ. ಅದಾದ ನಂತರದಲ್ಲಿ ಅವರನ್ನ ಈ ಬಾರಿ ಸಮಾಜವಾದಿ ಪಕ್ಷದ ಕ್ಯಾಂಡಿಡೇಟ್ ಆಗಿ ಗೋರಖ್ಪುರದಿಂದ ಕಂಟೆಸ್ಟ್ ಮಾಡಿಸುವ ಸಾಧ್ಯತೆ ಇದೆ ಅನ್ನೋ ಅಂದಾಜು ಮಾಡಲಾಗ್ತಾ ಇದೆ. ಇನ್ನು ಮುಂದಿನ ಕ್ಷೇತ್ರ ಉನ್ನಾವೋ ಅಂದ ತಕ್ಷಣ ನೆನಪಾಗೋದು ಸಾಕ್ಷಿ ಮಹಾರಾಜ್ ಅವರು. 2014ರಲ್ಲೂ ಕೂಡ ಗೆದ್ದಿರುವ ಅನುಭವ ಇದೆ. ಅವರ ವಿರುದ್ಧವಾಗಿ ಅನು ಟಂಡನ್ ಅವರನ್ನ ಕಣಕ್ಕೆ ಇಳಿಸುವ ಸಾಧ್ಯತೆ ಇದೆ. 2009ರಿಂದ 2014ರವರೆಗೂ ಕೂಡ ಈ ಕ್ಷೇತ್ರದ ಸಂಸದೆಯಾಗಿ ಆಯ್ಕೆಯಾಗಿದ್ದವರು ಅನು ಟಂಡನ್ ಅವರು ಕಾಂಗ್ರೆಸ್ನಿಂದ. ಆದರೆ ನಂತರದ ಚುನಾವಣೆಯಲ್ಲಿ, ಅಂದರೆ 2014ರಲ್ಲಿ ನಡೆದ ಚುನಾವಣೆಯಲ್ಲಿ ನೆಲ ಕಚ್ಚಿದ್ರು ಅನ್ನೋ ರೀತಿಯಲ್ಲಿ ಸೋಲನ್ನ ಕಾಣ್ತಾರೆ. ಬಹಳ ಕಷ್ಟಪಟ್ಟು ಠೇವಣಿಯನ್ನ ಉಳಿಸ್ಕೊಂಡಂತಹ ಗೆಲುವು ಅದು. ಅದಾದ ನಂತರದಲ್ಲಿ ಅವರು ಪಕ್ಷ ಬಿಟ್ಟು ಕಾಂಗ್ರೆಸ್ ಬಿಟ್ಟು ಎಸ್ಪಿಗೆ ಸೇರ್ಪಡೆ ಆಗ್ತಾರೆ. ಈ ಬಾರಿ ಅವರನ್ನೇ ಸಾಕ್ಷಿ ಮಹಾರಾಜ್ ಅವರ ವಿರುದ್ಧವಾಗಿ ಬಹುತೇಕ ಕಣಕ್ಕಿಳಿಸುವ ಸಾಧ್ಯತೆಗಳು ದಟ್ಟವಾಗಿದೆ. ಇನ್ನು ನವದೆಹಲಿ ವಿಶೇಷವಾಗಿ ಗಮನ ಸೆಳೀತಾ ಇರೋದು, ಯಾಕಂದ್ರೆ ಮೀನಾಕ್ಷಿ ಲೇಖಿ ಅವರು ಸಂಸದೆ ಇದ್ದಾರೆ, ಹಾಲಿ ಮಿನಿಸ್ಟರ್ ಕೂಡ. ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ಕೊಡಲಿಲ್ಲ, ಬದಲಾಗಿ ಬನ್ಸೂರಿ ಸ್ವರಾಜ್
ಸ್ವರಾಜ್ ಅನ್ನೋ ಹೆಸರನ್ನ ನೆನ್ಪಿಟ್ಕೊಳ್ಳಿ. ಮುಂದಿನ ಭಾಗದಲ್ಲಿ ಇವರ ವಿಶೇಷತೆಯನ್ನು ವಿವರಿಸುವಾಗ ನಾನು ಅದು ಹೇಳ್ತೀನಿ. ಬನ್ಸಿ ಸ್ವರಾಜ್ ಅವರ ವಿರುದ್ಧವಾಗಿ ಸೋಮನಾಥ್ ಭರ್ತಿ ಅವರು ಕಂಟೆಸ್ಟ್ ಮಾಡಬಹುದು ಆಮ್ ಆದ್ಮಿ ಪಕ್ಷದಿಂದ ಅನ್ನೋ ಒಂದು ಲೆಕ್ಕಾಚಾರ ಸದ್ಯಕ್ಕೆ ನಡೀತಾ ಇದೆ. ಇದರ ಜೊತೆಗೆ ಹೈದರಾಬಾದ್ ಮಾಧುರಿ ಲತಾ, ಹಾಗೆ ಅಲ್ಲಿಂದ ನಮಗೆ ಗೊತ್ತಿರೋ ಹಾಗೆ AIAMI ಈ ಪಕ್ಷದಿಂದ ಅಸಾದುದ್ದೀನ್ ಓವೈಸಿ ಅವರು ಟಕ್ಕರ್ ಕೊಡುವ ಸಾಧ್ಯತೆಗಳಿದೆ. ಇದು ಸದ್ಯಕ್ಕೆ ಬಿಜೆಪಿಯ ಕ್ಯಾಂಡಿಡೇಟ್ಗಳು ಎಲ್ಲೆಲ್ಲಿ ಅನೌನ್ಸ್ ಆಗಿದ್ದಾರೆ ಅವರಿಗೆ ಟಕ್ಕರ್ ಕೊಡಬಲ್ಲ ಅಭ್ಯರ್ಥಿಗಳನ್ನಾಗಿ ಇಂಡಿ ಮೈತ್ರಿಕೂಟದಿಂದ ಯಾರು ಇಳಿಬಹುದು ಅನ್ನೋ ಅಂದಾಜಿದೆ.